ಸರ್, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹೈಕಮಾಂಡು ಮರುಗಣಿತ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು. ಇದರ ಅರ್ಥ ಏನಂದರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ. ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟಾಗಿ ಬಂದರೆ ಸರಿ ಹೋಗುತ್ತೆ ಅಂದರು. ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಸಿಷನ್ನ ನಾವು ಒಪ್ತೀವಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮರುಗಣಿತ ಮಾಡ್ತಿದ್ದಾರೆ. ಅದು ಒಳ್ಳೆಯದು. ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ. ಸರ್, ಯಾವತ್ತೂ ಅಷ್ಟೇ ಪವರ್ ಪಾಲಿಟಿಕ್ಸಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ. ಇಲ್ಲಿ ಕಾಂಪ್ರಮೈಸೇ ಇರುತ್ತೆ. ಪವರ್ ಪಾಲಿಟಿಕ್ಸಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ, ಒಂದು ಹೆಜ್ಜೆ ಹತ್ತಲೇಬೇಕಾಗುತ್ತೆ. ಇದರರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊತೀರಾ? ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾನೆ ಅಂತ ಅನ್ಕೋಬೋದಲ್ಲ. ಅಂದರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ ಪ್ರಾಶಸ್ತ್ಯ, ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯಿತು. ಇದರಿಂದ ಸಿದ್ದರಾಮಯ್ಯನವರು ಇನ್ಮೇಲೆ ಬರೀ ಅಹಿಂದ ನಾಯಕ ಅಲ್ಲ, ಈಸ್ ಅನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯಿತು. ಪಕ್ಷಗಳು ಹೇಳುವಾಗ ಸರಿ ಇಲ್ಲ, ಇದು ಅವೈಜ್ಞಾನಿಕ ಅಂದಾಗ ಇಲ್ಲ ಸರಿ ಇದೆ, ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಹೈಕಮಾಂಡ್ ಹೇಳಿದ ಕೂಡಲೇ ಅದು ಸರಿ ಹೋಗ್ಬೋದು ಅಂದರೆ ಸರ್, ಅಂದರೆ ಈಗಲೂ ಏನು ಅಂದರೆ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅಂದರೆ ಏನು ಅಂದರೆ, ಅವೈಜ್ಞಾನಿಕತೆ ಅಂದರೆ ಮನೇಲಿ ಕುತ್ಕೊಂಡು ಬರೆಯೋದು, ವೈಜ್ಞಾನಿಕತೆ ಅಂದರೆ ಮನೆಗೆ ಹೋಗಿ ಬರೆಯೋದು. ಈಗ ಅವರು ವಾದ ಏನು, ನೀವು ಎಲ್ಲ ಮನೆಗಳಿಗೂ ಬಂದಿಲ್ಲ ಅಂತ ಅವ್ರ ವಾದ. ನಾವೀಗ ಹೇಳ್ತೀವಿ ಆಯಿತು, ಈಗ ಮರು ಸಮೀಕ್ಷೆ ಮಾಡಿ ಎಲ್ಲ ಮನೆಗಳಿಗೂ ಹೋಗಿ ಮೋಸ್ಟ್ಲಿ ಮತ್ತೆ ಸಮೀಕ್ಷೆ ಮಾಡ್ತಾರೆ. ಬಟ್ ಅದು ಎಕ್ಸಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಕ್ಯಾಬಿನೆಟ್ ಹೇಳಬೇಕು. ಯಾಕೆಂದರೆ ನಾನು ಕ್ಯಾಬಿನೆಟ್ಟಲ್ಲಿ ಇಲ್ಲ, ನಾನು ಒಂದು ಶಾಸಕ. ಅದು ಈಗ ಆಗಿರೋ ಜಾತಿ ಜನಗಣತಿಗೆ ಅವೈಜ್ಞಾನಿಕ ಅಂತ ಐತಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಪ್ರಕಾರ ನನ್ನ ನಾಯಕರು ತೀರ್ಮಾನ ತಗೊಂಡಾಯ್ತು, ಅವ್ರ ಪರವಾಗಿ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು ಸರ್. ಆವರ್ದಿಗೆ 165 ಕೋಟಿ ಖರ್ಚು ಮಾಡಿದ್ರು. ಆ 160 ಕೋಟಿಗೆ ಯಾರು ಹೊಣೆ ಅಂತ ಕೇಳ್ತಿದ್ದಾರೆ ಬಿಜೆಪಿ. ಅಲ್ಲ, ಈಗ ಅವ್ರನ್ನ ಒಂದು ಸ್ಟ್ಯಾಂಡ್ ತೊಗೊಳಕ್ಕೆ ಕೇಳಿ. ಬಿ ಜೆ ಪಿಯವ್ರಿಗೆ ಒಂದು ಪರ್ಫೆಕ್ಟ್ ಸ್ಟ್ಯಾಂಡು. ನಾವು ಮತ್ತೆ ಮರು ಜಾತಿ ಗಣತಿ ಮಾಡಬೇಕಾ ಬೇಡವಾ? ಮಾಡಬೇಕು ಅಂದರೆ ಈಗ ಆಗಿರೋದನ್ನ ಕೈ ಬಿಡಬೇಕು, ಇಲ್ಲ ಬೇಡ ಅಂದರೆ ಇದನ್ನೇ ನೀವು ಒಪ್ಪಬೇಕು. ಎರಡರಲ್ಲಿ ಒಂದು ಹೇಳಿ. ಅಶೋಕ್ ಅಣ್ಣಗೆ, ವಿಜಯೇಂದ್ರ ಅಣ್ಣಗೆ ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವರು ಪಾಪ ITED ಮಾಹಿತಿ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಅಶೋಕ್ ಅಣ್ಣ, ವಿಜಯೇಂದ್ರ ಅಣ್ಣ ಅವರು ಬ್ಯುಸಿ ಇದ್ದಾರೆ. ಯಾಕೆಂದರೆ ಇಂಡಿಯನ್ ಪಾಲಿಟಿಕ್ಸಲ್ಲಿ ತುಂಬ ಕ್ಲೀನ್ ಟ್ರಾನ್ಸಾಕ್ಷನ್ ಇದ್ದರೆ ಅದು ಅಶೋಕ್ ಅಣ್ಣಂದು, ವಿಜಯೇಂದ್ರ ಅಣ್ಣಂದು. ಅವ್ರು ಎಷ್ಟು ಪ್ರಾಮಾಣಿಕರು ಅಂದರೆ ಬೇರೆಯವ್ರ ಸಿಗ್ನೇಚರ್ನೂ ಅವ್ರು ಹಾಕ್ತಾರೆ, ಅಷ್ಟು ಪ್ರಾಮಾಣಿಕರು. ಅಂದರೆ ನಮ್ಮ ಸಿಗ್ನೇಚರ್ ಹಾಕೋದೇ ನಾವು ಕಷ್ಟ. ಒಂದು ಚೆಕ್ ತಂದಿಟ್ಟರೆ ನಮ್ಮ ಸಿಗ್ನೇಚರ್ ಹಾಕೋಕ್ಕೆ ನಾವು ಭಯ ಬೀಳ್ತೀವಿ, ಹೆಂಗೋ ಏನೋ ಅಂತ. ಅವ್ರು ಬೇರೆಯವ್ರ ಸಿಗ್ನೇಚರು ಹಾಕ್ತಾರೆ. ಅದೇ ಅವ್ರಿಗೆ ಪಿತೃಪ್ರೇಮ ಜಾಸ್ತಿ. ಅಂದರೆ ತಂದೆಯ ಬಗ್ಗೆ ಅವರೊಂಥರ ಸನ್ ಆಫ್ ಸತ್ಯಮೂರ್ತಿ ಇದ್ದಂಗೆ. ಇಲ್ಲ, ನಾನು ಚಕ್ರವರ್ತಿ ಸೂಲಿಬೇಲೆ ಬಗ್ಗೆ ಮಾತಾಡಲ್ಲ. ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ.